ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜಯಭಾರತಿ ವ್ಲಾಗ್ಸಿಂದ ಜಯ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಮ ಜೊತೆಗೆ 2 ರೆಸಿಪಿಯೊಂದಿಗೆ ನನಗೆ ಗೊತ್ತಿರೋ ಕೆಲವೊಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಗಸಗಸೆ ಪಾಯಸ ಮತ್ತು ಉದ್ದಿನ ವಡೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಉದ್ದಿನ ವಡೆ ಮಾಡೋದಕ್ಕೆ 1 ಪಾವು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಇಡೀ ಅಕ್ಕಿನ ಸೇರಿಸಿ ಚೆನ್ನಾಗಿ ತೊಳೆದು 3-4 ಸಲ ತೊಳಿಬೇಕು. ಅದು ವೈಟ್ ಕಲರ್ ಹೋಗೋವರೆಗೂ ತೊಳಿಬೇಕು. ಚೆನ್ನಾಗಿ ತೊಳೆದು ಅದನ್ನು 4 ಅವರ್ ನೆನೆಸಿ ನುಣ್ಣಗೆ ಗ್ರೈಂಡ್ರಲ್ಲಿ ರುಬ್ಬಿದ್ದೀನಿ. ಗ್ರೈಂಡ್ರಲ್ಲಿ ರುಬ್ಬೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರ್ತವೆ. ಉದ್ದಿನ ವಡೆ ಹೋಟ್ಲಲ್ಲಿ ಹೆಂಗೆ ಇರ್ತವೆ ನೋಡಿ ಆ ಥರನೇ ಬರ್ತವೆ. ಇದಕ್ಕೆ ಏನೇನು ಬೇಕು ಅಂದರೆ ಮೆಣಸು, ಜೀರಿಗೆ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡು, ಮತ್ತು ಕಾಯಿ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಇಂಗು ಸ್ವಲ್ಪ, ಅದನ್ನು ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ. ಇವನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈರುಳ್ಳಿ, 1 ಸಣ್ಣದು ಈರುಳ್ಳಿ ಹಾಕ್ಕೊಬೋದು. ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿ 1 3-4 ಹಾಕ್ಕೊಬೋದು. ಆದರೆ ನನ್ನ ಮಗಳು ತಿಂತಾಳೆ ಅಂತ ಖಾರ ಬೇಡ ಅಂತ ಹಾಕಿಲ್ಲ ನಾನು. ಇಂಗನ್ನ ನೀರಲ್ಲಿ ಕಲಸಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇಂಗು ಚೆನ್ನಾಗಿ ಜೀರ್ಣ ಆಗುತ್ತೆ. ನಾವು ಏನು ತಿಂದ್ರೂ ಇವಾಗ ಡೀಪ್ ಫ್ರೈ ಏನು ಮಾಡಿದ್ರೂ ನಾವು ಇಂಗು ಹಾಕಿದ್ರೆ ತುಂಬ ಬೇಗ ಡೈಜೆಷನ್ ಆಗುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಾಡ್ಕೊಬೇಕು. ಇವಾಗ ನಾನು ಇದನ್ನ ಒಂದು ಕಡೆ ಎತ್ತಿಟ್ಕೊಂಡು ಗಸಗಸೆ ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಗಸಗಸೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, 3 ವಾಲ್ನಟ್ಟು, ಸ್ವಲ್ಪ ಗಸಗಸೆ ಮತ್ತು ಸಕ್ಕರೆ 1 ಬೌಲು, ಮತ್ತು ಕಾಯಿ ತುರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 1-1.5 ಕಪ್ಪಷ್ಟು. ಆಮೇಲೆ ಏಲಕ್ಕಿ ಪೌಡರ್ ಬೇಕು. ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಕರಗಿದ ಮೇಲೆ, ಬಿಸಿ ಆದಮೇಲೆ ಅದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಡಂಬಿನ ಫಸ್ಟ್ ಹಾಕಬೇಕು, ಯಾಕೆಂದರೆ ಅದು ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ದ್ರಾಕ್ಷಿನೂ ಒಂದೇ ಸಲ ಹಾಕ್ಬಿಟ್ರೆ ದ್ರಾಕ್ಷಿ ಕಪ್ಪಗಾಗ್ಬಿಡುತ್ತೆ. ಗಸಗಸೆ ಹಾಲಂತೂ ನನಗೆ ತುಂಬ ಫೇವ್ರೇಟು. ಆವಾಗವಾಗ ಮಾಡ್ಕೊಂಡು ಕುಡಿತಾ ಇರ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನೇ ಗಸಗಸೆ ಪಾಯಸ. ನಮ್ಮ ಯಜಮಾನ್ರಿಗೂ ಇಷ್ಟ. ಇವಾಗ ನಾನು ದ್ರಾಕ್ಷಿನ ಹಾಕ್ಕೊಂಡು ಅದನ್ನು ಹೀಗೆ ಸ್ವಲ್ಪ ಕೈಯಾಡಿಸ್ಕೊಂಡು ಹುರಿತಾ ಇರಬೇಕು. ಅದನ್ನು ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ಬೇಕು. ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡೋದು, ಇವಾಗ ಆ್ಯಡ್ ಮಾಡಲ್ಲ. ನಾನು ಇವಾಗ ಬಾದಾಮಿ ಮತ್ತು ವಾಲ್ನಟ್ನ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಆದಮೇಲೆ ಇದಕ್ಕೆ ಗಸಗಸೆನ ಆ್ಯಡ್ ಮಾಡ್ಕೊಳ್ತೀನಿ. ಅದನ್ನು ಜಾಸ್ತಿ ಫ್ರೈ ಮಾಡೋಂಗಿಲ್ಲ ಗಸಗಸೆನ, ಯಾಕಂದರೆ ಅದು ಗಸಗಸೆ ಹಾಲು ಅಥವಾ ಪಾಯಸ ಅಲ್ವಾ, ಅದು ಕಪ್ಪಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಜಾಸ್ತಿ ಫ್ರೈ ಮಾಡೋದಿಲ್ಲ ಗಸಗಸೆನ. ಸ್ವಲ್ಪ ಬಿಸಿ ಆದರೆ ಸಾಕದು. ಅದಕ್ಕೆ ನಾನಿವಾಗ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಏನು ತೊಗೊಂಡಿರ್ತೀನಿ, ಕೊಬ್ಬರಿ ತುರಿನಾದರೂ ಯೂಸ್ ಮಾಡ್ಬೋದು ನೀವು, ಅದು ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಅದು ಬಿಸಿ ಆದರೆ ಅಷ್ಟೇ ಸಾಕು. ನಾನು ಇದನ್ನು ಸ್ಕಿಪ್ ಮಾಡಿದ್ದೆ. ಹುರ್ಗಡ್ಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತ ಅಷ್ಟೇ ಹುರ್ಗಡ್ಲೆ ಹಾಕೋದು. ಟೇಸ್ಟ್ ಒಂಚೂರು ಚೆನ್ನಾಗಿ ಬರುತ್ತೆ. ಪಾಯಸ ಸ್ವಲ್ಪ ತಿಕ್ನೆಸ್ ಇರಲಿ ಅಂತ ಹುರ್ಗಡ್ಲೆ ಆ್ಯಡ್ ಮಾಡ್ತೀನಿ. ಆ ಕಡೆ ಸ್ವಲ್ಪ ಆರಕ್ಕೆ ಬಿಡೋಣ. ಇವಾಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ, ಸಕ್ಕರೆ ಕರಗಲಿ ಅಂತ. ನೆಕ್ಸ್ಟ್ ಇದು ಸ್ವಲ್ಪ ತಣ್ಣಗಾಗಿತ್ತು. ಇದನ್ನು ಫುಲ್ಲು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ರುಬ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಇದನ್ನು ನಾವು ಎಷ್ಟು ಬೇಕು ನೀರು ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಏನು ಹುರ್ಕೊಂಡಿರ್ತೀವಿ ನೋಡಿ, ಹುರ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ
ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ. ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ಏಲಕ್ಕಿ ಪೌಡರ್ ಲಾಸ್ಟಲ್ಲಿ ಆ್ಯಡ್ ಮಾಡಿ. ಗಸಗಸೆ ಪಾಯಸ ಇವಾಗ ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ವಡೆಗೆ ರೆಡಿ ಮಾಡ್ಕೊಳ್ಬೇಕು. ಬಾಣಲೆ ಬಿಸಿಗಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳೋಣ. ನಮಗೆ ಡೀಪ್ ಫ್ರೈಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಹಾಕ್ಕೊಂಡು ಸಣ್ಣ ಉರಿನಲ್ಲೇ ಚೆನ್ನಾಗಿ ಬಿಸಿ ಆಗಬೇಕು ಆಯಿಲ್ಲು. ಇವಾಗ ನೋಡ್ತಾ ಇದ್ದೀನಿ ಅದು ಏನು ಬಿಸಿಯಾಗಿದೆಯಾ ಇಲ್ವಾ ಅಂತ. ಒಂದು ಹಾಕಿ ಇವಾಗ ಬಿಸಿ ಆಗಿದೆ. ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಇಟ್ಕೊಬೇಕು ಕೈ ಎದ್ಕೊಳ್ಳೋದಕ್ಕೆ. ಒಂದೊಂದು ವಡೆನೂ ಹಾಕುವಾಗ ಕೈ ಒದ್ದೆ ಮಾಡಿಕೊಂಡೇ ಹಾಕಬೇಕು. ಇಲ್ಲಾಂದರೆ ಕೈಗೆ ಅಂಟ್ಕೊಂಡ್ರೆ ಬೀಳೋದು, ಎಣ್ಣೆಗೆ ಬೀಳೋದು ಸ್ವಲ್ಪ ಕಷ್ಟ. ಆವಾಗ ಸಿಡಿಯೋದು, ಕೈಗೆ ಸಿಡಿಯೋದು ಏನಾದರೂ ಆಗೋದು ಚಾನ್ಸಸ್ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ವಡೆ ಹಾಕ್ಬೋದು. ಉದ್ದಿನಬೇಳೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮ್ಗೆ ಗೊತ್ತಾದರೆ ಎಂಥವರು ತಿನ್ನದೇ ಇರೋರು ತಿಂತೀರ ನೀವು. ಇದರೊಳಗೆ ಹೈ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ದೇಹಕ್ಕೆ ಬೇಕಾದ ಗುಡ್ ಕೊಲೆಸ್ಟ್ರಾಲ್ನ ಇದು ನಮ್ಮ ದೇಹಕ್ಕೆ ನೀಡ್ತದೆ. ಗುಡ್ ಕೊಲೆಸ್ಟ್ರಾಲ್ ಬೇಕು ಅಂದವರು ತಿನ್ನಲೇಬೇಕು ಇದನ್ನು. ವೆಜಿಟೇರಿಯನ್ಗೆ ನಾನ್ ವೆಜ್ ಬದಲಿಗೆ ಇದನ್ನ ಯೂಸ್ ಮಾಡ್ಬೋದು. ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ ಇದನ್ನು. ಮೆಂತ್ಯ ಮುದ್ದೆ ಅಂತ ಮಾಡ್ತಾರೆ ನೋಡಿ, ಅದಕ್ಕೆ ಜಾಸ್ತಿ ಉದ್ದಿನಬೇಳೆ ಹಾಕೇ ಮಾಡೋದು. ಈ ವಡೆ ಗಸಗಸೆ ಪಾಯಸದ ಜೊತೆ ತುಂಬ ಚೆನ್ನಾಗಿರ್ತದೆ. ಸಾಯಂಕಾಲ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಟೈಮಲ್ಲಿ ಪಾಯಸ ಕುಡ್ಕೊಂಡು ಈ ವಡೆ ತಿಂದರೆ ಆಹಾ ಎಂಥ ಚೆನ್ನಾಗಿರ್ತೈತೆ ಅಂತ ಹೇಳ್ತೀರಾ. ಗಸಗಸೆನಲ್ಲಿ ಜಾಸ್ತಿ ಫೈಬರ್ ಇರ್ತದೆ. 1 ಸ್ಪೂನ್ ಗಸಗಸೆನಲ್ಲಿ 9.7 ಮಿಲಿಗ್ರಾಮು ಮೆಗ್ನೀಷಿಯಮ್ ಹೊಂದಿರ್ತದಂತೆ. ಮೂಳೆಗಳ ಆರೋಗ್ಯಕ್ಕೆ, ಬೆಳವಣಿಗೆಗೆ ಮತ್ತು ರಕ್ತಹೀನತೆ ಕೂಡ ಉತ್ತಮ ಆಹಾರ ಇದು. ಐರನ್ನು, ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ. ಇದು ರಕ್ತದೊತ್ತಡನ ಕಡಿಮೆ ಮಾಡ್ತದೆ. ನಮ್ಮ ಟೆನ್ಷನ್ನೂ ಕಡಿಮೆ ಮಾಡ್ತೈತಿದು. ಇದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ನಮ್ಮ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ ಗಸಗಸೆ. ಇನ್ನು ಗಸಗಸೆನ ಬಿಸಿ ಮಾಡಿ ಅದನ್ನ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡಿಕೊಂಡು ರಾತ್ರಿ ಹಾಲು ಕುಡಿಯೋವಾಗ ಅದನ್ನು ಒಂದೊಂದು ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ನಮ್ಮ ಒತ್ತಡ, ಟೆನ್ಷನ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಇನ್ನು ಗಸಗಸೆ ಪಾಯಸಕ್ಕೆ ಏನು ಆ್ಯಡ್ ಮಾಡಿದ್ದೀವಿ ನೋಡಿ, ಬಾದಾಮಿ, ವಾಲ್ನಟ್ಟು ಎಲ್ಲ. ನೀವು ಫಿಶ್ ತಿನ್ನಲಿಲ್ಲ ಅಂದರೆ ವಾಲ್ನಟ್ ತಿನ್ಬೋದು. ದಿನಕ್ಕೆ 2 ಅಥವಾ 3 ತಿನ್ಬೋದು. ಅದು ಫಿಶಲ್ಲಿ ಏನಿರುತ್ತೆ ಅದು ಸಿಗುತ್ತೆ, ಒಮೆಗಾ 3 ಫ್ಯಾಟ್ ಸಿಗುತ್ತೆ ಅದರಲ್ಲಿ. ಇನ್ನು ಬಾದಾಮಿ ತೊಗೊಂಡ್ರೆ ಬಾದಾಮಿನ ಯಾರೂ ತಿನ್ನಬಾರ್ದು ಅಂತ ಇದೇ ಇಲ್ಲ. ಆದರೆ ಅತಿಯಾಗಿ ತಿನ್ನಬಾರ್ದು. ದಿನಕ್ಕೆ 5 ಮೇಲೆ ತಿನ್ನಬಾರ್ದು ಅಂತಾರೆ. ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದದು ಬಾದಾಮಿ. ಶುಗರ್ ಇರೋರಂತೂ ತಿನ್ನಲೇಬೇಕು. ದಿನಕ್ಕೆ 5 ಬಾದಾಮಿ ತಿನ್ನಲೇಬೇಕು. ಇವಾಗ ವಡೆ ಮತ್ತು ಗಸಗಸೆ ಪಾಯಸ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು ಟೇಸ್ಟು ಮಾತ್ರ. ನೀವು ಮಾಡ್ಕೊಂಡು ನೋಡಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ. ಥ್ಯಾಂಕ್ ಯು.